ದೆವ್ವ ದೆವ್ವ ಅಂತ ಹೇಳಿ ಬಂದ್ರೆ ಫಸ್ಟ್ ರಜನಿ ಅವರ ಹೆಸರೇ ಬರ್ತಾ ಇರುತ್ತೆ. ಅಂದ್ರೆ ನೀನ್ ದೆವ್ವ ಅಂತ. ಊದೋದಕ್ಕೆ ಕೈಯಲ್ಲಿ ಇಟ್ಕೊಂತೀವಿ. ಪಿಪಿ ಬಲೂನ್ ಅಲ್ಲ, ಪಾಯಿಂದ ಸ್ಟಾರ್ಟ್ ಆಗಬೇಕು. ಪಿಂಕ್ ಬಲೂನ್. ಪಿಂಕ್ ಮೇಲೆ ಹಾಸ್ತಾನೆ ಇರುತ್ತೆ. ಪಕ್ಷಿ ಪ್ರಾಣ ಪಕ್ಷಿ. ಹುಡುಗಿ ಹುಡುಗಂಗೆ ಕೊಡ್ತಾಳೆ. ಕೈ. ಪಾಯಿಂದ ಸ್ಟಾರ್ಟ್ ಆಗಬೇಕು. ಪಾಪದ ಕೈ. ಪಾಪದ ಕೈ. ನಿಮ್ಮಪ್ಪ ಟೆರರಿಸ್ಟ್ ಆಗಿದ್ರಾ? ಗೊತ್ತಿಲ್ಲ ನಮ್ಮ ಅಪ್ಪನ ಬಗ್ಗೆ. ನಿಮ್ಮಪ್ಪ ಟೆರರಿಸ್ಟ್ ಆಗಿದ್ರ? ಇಲ್ಲ. ಅದ ಕೇಳು. ಕಂಗ್ರಾಚುಲೇಷನ್ಸ್ ಬ್ರದರ್, 28 ಹೋಗಿ GST ಸಿನಿಮಾ ನೋಡಿ ಫುಲ್ ಜಾಲಿ ಜಾಲಿ ಲಾಟ್ರಿ. ನಾನು ಹೇಳ್ತಾ ಇದ್ದೀನಿ ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ಜನ ಹೇಳಿ. ಸಿನಿಮಾ ಮಾಡೋದೇ ಗೆಲ್ಲಿ ಅಂತ, ಯಾರು ಸೋಲ್ಬೇಕು ಅಂತ ಮಾಡಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. 100% ನಗೋದಕ್ಕೆ ನಾವು ರೆಡಿ ಆಗಿದ್ದೀವಿ. GST ಚಿತ್ರ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ. ಇವಾಗ ನನ್ನ ಜೊತೆಗೆ ಮುಖ್ಯ ಪಾತ್ರಧಾರಿಗಳು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳ್ಬೋದು. ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಇವ್ರು ಮಾತಾಡಿದರೆ ಕರ್ನಾಟಕದವ್ರಿಗೆ ಸಿಗುತ್ತೆ ಮಜಾ. ಇವ್ರ ಮಾತಿಗೆ ಯಾವತ್ತೂ ಇಲ್ಲ ರಜಾ. ಸೊ ಇವರೇನೆ ನಮ್ಮ ಟಾಕಿಂಗ್ ಸ್ಟಾರ್ ಸೃಜಾ. ಸರ್ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಹೇಗಿದ್ರೆ? ಗುಡ್, ಆಲ್ ವೆಲ್. ಟೆನ್ಷನ್ ಅಲ್ಲಿ ಇದ್ದೀನಿ, ಓಕೆ, ಒತ್ತಡದಲ್ಲಿದ್ದೀನಿ, ಎಲ್ಲ ನಡೀತಾ ಇದೆ. ಓಕೆ. ಅಂಡ್ ಇನ್ನೊಬ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕರ್ಲಿ ಹೇರು, ವೆರಿ ಫೇರು, ಐಸರ್ ಬ್ರೌನು, ಹಾಕಿದ್ದಾರೆ ಗೌನು. ಸೊ ಇವರ ಹೆಸರನ್ನ ಮರತ್ರ ಹೇಳ್ತಾರೆ ಗಜನಿ, ಅವರೇ ನಮ್ಮ ರಜನಿ. ನಮಸ್ಕಾರ, ಹೇಗಿದ್ರೆ? ಆರಾಮ್, ನೀವು? ಆರಾಮ್. ಇಬ್ರದ್ದು ಪ್ರಾಸಬದ್ಧವಾಗಿ ಹೇಳಿ ಚೆನ್ನಾಗಿತ್ತು. ಎಸ್ ಸರ್, ಬೇಸಿಕಲಿ GST ಅಂತ ಹೇಳಿದ ತಕ್ಷಣ ತುಂಬಾನೇ ಜನ ಸೆಂಟ್ರಲ್ ಗೌರ್ಮೆಂಟ್ ಕನೆಕ್ಟ್ ಮಾಡ್ಕೊಂತಾರೆ. ಬಟ್ ಆದ್ರೆ ನೀವು ಸಿನಿಮಾ ಕನೆಕ್ಟ್ ಮಾಡ್ಕೊಂಡಿದ್ರ? ಇಲ್ಲ, ಇದು ನಮ್ಮ ಫ್ಯಾಮಿಲಿ ಕನೆಕ್ಟ್ ಮಾಡ್ಕೊಂಡು. ಫ್ಯಾಮಿಲಿ 3 ತಲೆಮಾರಿದೆ. ನಮ್ಮ ಫ್ಯಾಮಿಲಿ ಅಲ್ಲ, ನಾನು ಹೇಳೋದು ಸಿನಿಮಾ ನೋಡೋರ ಫ್ಯಾಮಿಲಿಗೆ. ಓಕೆ. ಸೊ GST ಗೆ ಬರಬೇಕು ಬರಬಾರ್ದು, ಯಾರು ಹೋಗ್ಬೇಕು, ಯಾರ ಜೊತೆ ಹೋಗ್ಬೇಕು, ಈ ತರ ಯಾವ ಇನ್ಹಿಬಿಷನ್ಸು ಇಲ್ಲ. ಆರಾಮಾಗಿ ಎಲ್ಲರೂ ಜೊತೆಲಿ ಕೂತ್ಕೊಂಡು ನೋಡೋ ಅಂತ ಸಿನಿಮಾ ಮಾಡಿರೋದ್ರಿಂದ ಯಾರು ಬೇಕಂದ್ರೂ ನೋಡ್ಬೋದು. ಅದಕ್ಕೆ ಸಿನಿಮಾ ಫ್ಯಾಮಿಲಿ ಕನೆಕ್ಟ್ ಆಗಿದೆ. ಓಕೆ. ಇನ್ನ ತುಂಬಾ ಕಾಡ್ತಾ ಇರುತ್ತೆ ನಿಮ್ಗೆ ಯಾವಾಗ್ಲೂ ಕೂಡ, ಅಂದ್ರೆ ದೆವ್ವ ದೆವ್ವ ಅಂತ ಹೇಳಿ ಬಂದ್ರೆ ಫಸ್ಟ್ ರಜನಿ ಅವರ ಹೆಸರೇ ಬರ್ತಾ ಇರುತ್ತೆ. ನೀವು ಯಾವಾಗ ಚುಮ್ಮಂತರ ಅಂತ ಕೇಳಿ ಮಂತ್ರ ಹಾಕಿರೋ ಗೊತ್ತಿಲ್ಲ. ಅಂದ್ರೆ ನೀನ್ ದೆವ್ವ ಅಂತ ಅದೇ ಎಲ್ಲ ಅನ್ಕೊಂಡಿದ್ದಾರೆ. ಬಟ್ ಇದ್ರಲ್ಲಿ ಸೃಜನ್ ಅವರು ನನ್ನ ಲುಕ್ನೇ ಚೇಂಜ್ ಮಾಡಿ ಆ ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೃಜಾ. ನಾನು 2 ಹಿಂದಿನ ಸಿನಿಮಾ ಇಟ್ ವಾಸ್ ಅ ಹಾರರ್ ಥ್ರಿಲ್ಲರ್, ಬಟ್ ಇದುವೇ ಥ್ರಿಲ್ಲರ್, ಬಟ್ ಇದು ಕಾಮಿಡಿ. ಹಾರರ್ ಇದೆ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ, ಬಟ್ ದಯವಿಟ್ಟು ಹಾರರ್ ಇಲ್ಲ, ಇಟ್ ಇಸ್ ಪಕ್ಕಾ ಕಾಮಿಡಿ ಸಿನಿಮಾ. ಸೊ ಹೋಗಿ ಅದನ್ನ GST ಗೋ ಸಿ ಇನ್ ಥಿಯೇಟರ್. ಓಕೆ. ಸೊ ಬ್ಯಾಂಕ್ ನ ಕೊಳ್ಳೆ ಹೊಡಿಬೇಕು ಅಂತ ಹೇಳಿ ಯಾವತ್ತಾರು ಜೀವನದಲ್ಲಿ ಅನ್ಸಿದೆಯಾ ಸರ್? ಇಲ್ಲ. ಇಲ್ಲ. ಯಾಕೆ ಬೇರೆಯವ್ರ ದುಡ್ಡಲ್ಲಿ ಬದುಕ್ಬೇಕು? ನಾವು ದುಡಿಬೇಕು, ಬ್ಯಾಂಕಲ್ಲಿ ದುಡ್ಡು ಹಾಕ್ಬೇಕು ಅಷ್ಟೇ. ನಿಮಗೆ GST ಅಂತ ಹೇಳಿದ ತಕ್ಷಣ ಏನ್ ನೆನಪಾಗುತ್ತೆ? ಅಂದ್ರೆ ಮೂವಿನ ಹೊರತುಪಡಿಸಿ GST ಅಂದ ತಕ್ಷಣ ಎಲ್ಲ ಬೈಕೋತಾ ಇರ್ತಾರೆ, ಟ್ಯಾಕ್ಸ್ ಕಟ್ಬೇಕು, GST ಎಕ್ಸ್ಟ್ರಾ ಮನಿ, ಇದು ಅದು ಅಂತ. ಬಟ್ ಇದೆ ಒಂದರಲ್ಲೇ ಖುಷಿ ಆಗಿದ್ದು GST ಅಂದ ತಕ್ಷಣ. ಹುಡುಗರಿಗೆ ಆಕ್ಚುಲಿ ಟೆನ್ಷನ್ ಆಗುತ್ತೆ. GST ಅಂದ್ರೆ ಗರ್ಲ್ ಫ್ರೆಂಡ್ ಸರ್ವಿಸ್ ಟ್ಯಾಕ್ಸ್ ಆಗ್ಬೋದು, ಗಂಡನ್ ಸರ್ವಿಸ್ ಟ್ಯಾಕ್ಸ್ ಆಗ್ಬೋದು, ಗಂಡನ್ ಸರ್ವಿಸ್ ಟ್ಯಾಕ್ಸ್ ಆಗ್ಬೋದು. ವಾವ್, ವೆರಿ ನೈಸ್ ಸರ್. ಅಂಡ್ ಕಲಾವಿದರ ಒಂದು ದೊಡ್ಡ ದಂಡಿದೆ ಅಂತಾನೆ ಹೇಳ್ಬೋದು ಸರ್. ನಗ್ಸೋದಕ್ಕೆ ಐ ಥಿಂಕ್ 100% ನೀವು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಅಷ್ಟು ನಗ್ಸಿದವರು, ಥಿಯೇಟರ್ಸ್ ಅಲ್ಲಿ ಅಂತನೂ ಕಚಗುಳಿ ಇಟ್ಬಿಡ್ತೀರಾ ಅಂತ ಅನ್ಸುತ್ತೆ. ಸೊ ಇಷ್ಟು ಜನ ಆರ್ಟಿಸ್ಟ್ ಗಳನ್ನ ಒಟ್ಟಿಗೆ ಹಾಕ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಈಸಿ ಆಯ್ತಾ ಅಥವಾ ಕಷ್ಟ ಆಯ್ತಾ? ಹೇಗೆ? ಇಲ್ಲ, ಎಲ್ಲ ಸ್ನೇಹಿತರು ಇರೋದ್ರಿಂದ ನನಗೇನು ಕಷ್ಟ ಆಗಿಲ್ಲ. ಅಂಡ್ ಯಾರು ಆತರ ತೊಂದರೆ ಕೊಡುವಂತ ಆರ್ಟಿಸ್ಟ್ಗಳು ಯಾರು ಇಲ್ಲ ನಮ್ಮ ಇದರಲ್ಲಿ. ಅಂಡ್ ಏನೇ ಹೇಳಿದ್ರು, ಏನೇ ಮಾಡಿಫಿಕೇಶನ್ ಮಾಡಬೇಕು ಅಂತ ಇದ್ರು, ಅಂಡ್ ಯಾವ್ದಾದ್ರು ಒಂದು ಇಂಪ್ರೂವೈಸೇಷನ್ ಮಾಡಬೇಕು ಅಂತಂದ್ರು ದೇ ವುಡ್ಂಟ್ ಹೆಸಿಟೇಟ್. ಆಮೇಲೆ ಸಪೋಸಿಟ್ಲಿ ನಿಮ್ ಡೈಲಾಗು ಇವಳು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನ್ನ ಡೈಲಾಗ್ ಅವ್ರ ಮುಂದೆನೆ ಇಲ್ಲಿ ನೀವ್ ಹೇಳ್ಬಿಡಿ ಇವಳು ಹೇಳಿ ಅಂತಂದ್ರೆ ಚೆನ್ನಾಗಿದೆ, ಪರವಾಗಿಲ್ಲ ಹೇಳಿ ಅಂತ. ಆ ತರದೆಲ್ಲ ಏನಿಲ್ಲ. ನನ್ನ ಡೈಲಾಗ್ ಎಷ್ಟೋ ಜನಕ್ಕೆ ಕೊಟ್ಬಿಟ್ಟಿದೀನಿ. ಸೊ ಆತರ ಇದೆಲ್ಲ ಮಾಡಿರೋದು. ಅಂಡ್ ಇಟ್ ವಾಸ್ ಅ ವೆರಿ ಹೆಲ್ದಿ ಅಂಡ್ ಒಂಥರ ವೆರಿ ಪ್ರೋಗ್ರೆಸಿವ್ ಅಪ್ರೋಚ್ ಅಷ್ಟೇ. ಓಕೆ. ಅಂಡ್ ನಮ್ಮ ಕನ್ನಡದ ಮೊದಲನೇ ಸಿನಿಮಾ ಮಾತಾಡ್ತೀವಿ ಅಂತ ಹೇಳಿದ್ರೆ ಸರ್, 1934ರಲ್ಲಿ ಸತಿ ಸುಲೋಚನ ಬಂದಿದ್ದು. ಸೊ ಸುಬ್ಬಯ್ಯ ನಾಯ್ಡು ಅವರು, ನಿಮ್ಮ ತಾತ ಅವರು ಮಾಡಿದಂಥ ಮೂವಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದು ಸಿನಿಮಾ ಮೇಕಿಂಗ್ನಲ್ಲಿ ಆಗಿರುವಂಥ ಚೇಂಜಸ್ಸು, ಮತ್ತೆ ತಾತ ಯಾವತ್ತಾದರೂ ಹೇಳಿದ್ರು ಅಂದರೆ ಕೆಲವೊಂದು ವಿಷಯಗಳ ಬಗ್ಗೆ ನೀವು ಕೇಳಿರುವಂಥದ್ದು? ನಾನು ನಮ್ಮ ತಾತನ ನೋಡೇ ಇಲ್ಲ. ಅಲ್ಲ ಅಂದರೆ ತಾತ ಹೇಳಿರುವಂಥದ್ದು ಮೂವಿ ಹೇಗೆ ಆಯಿತು ಅನ್ನೋದು? ಇಲ್ಲ, ನೀವು ಹೇಳ್ತಿರೋ ನಮ್ಮ ತಾತನ ಬಗ್ಗೆ ಕೇಳ್ತಾ ಇದ್ರು? ಹೌದು. ಇಲ್ಲ, ನಮ್ಮ ತಾತನ ಜೊತೆ ನಾನು ಅವ್ರು ನೋಡೇ ಇಲ್ಲ. ಯಾಕಂದ್ರೆ ತಂದೆ ಅವರಿಗೆ ಹೇಳಿರುವ ಅದೇ ನಮ್ಮ ತಾತ ತೀರ್ಕೊಂಡಾಗ ನಮ್ಮ ಅಪ್ಪನಿಗೆ 14 ವರ್ಷ. ಸೊ ಅದು ನಾನು ನಮ್ಮ ತಾತನ ಬಗ್ಗೆ ಎಲ್ಲ ಬರೀ ನೋಡಿ ಕೇಳಿ ತಿಳ್ಕೊಂಡಿರೋದು. ಅಂಡ್ ಸಿನಿಮಾ ಮೇಕಿಂಗ್ ಸ್ಟೈಲು ಪ್ರತಿ ಒಂದು 15 ವರ್ಷ 20 ವರ್ಷಕ್ಕೆ ಚೇಂಜ್ ಆಗುತ್ತೆ. ಅಂಡ್ ಇವಾಗಂತೂ 10 ವರ್ಷಕ್ಕೂ ಚೇಂಜ್ ಆಗುತ್ತೆ, 2 ವರ್ಷಕ್ಕೂ ಚೇಂಜ್ ಆಗುತ್ತೆ. ಸೊ ಯಾವುದು ಜಾನ್ರಲ್ಗೆ ಏನ್ ಮಾಡ್ತೀವಿ, ಯಾವ್ದು ವಿಚಾರವಾಗಿ ನಾವು ಯಾರಿಗೇನು ಹೇಳ್ತಾ ಇದೀವಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕಾಮಿಡಿ ಸಿನಿಮಾ ಅಂತ ಬಂದಾಗ ನೀವು ಬರವಣಿಗೆಗೆ ಮತ್ತೆ ಕಾನ್ಸೆಪ್ಟ್ಗೆ
ಆಮೇಲೆ ನಿಮ್ಮ ಕಂಟೆಂಟ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಅಲ್ಲಿ ಮೇಕಿಂಗ್ ಡಸ್ ನಾಟ್ ಮ್ಯಾಟರ್. ಯಾಕಂದ್ರೆ ಜಿಮ್ಮಿ ಜಿಪ್ಪಲ್ಲಿ ಇಟ್ಬಿಟ್ಟು ನಾನು ಒಂದು ಕಾಮಿಡಿ ಹೊಡಿತೀನಿ ಅಂದ್ರೆ ಆಗಲ್ಲ, ಸ್ಟ್ಯಾಟಿಕ್ ಜಾಸ್ತಿ ಇರಬೇಕು. ಯಾಕಂದ್ರೆ ಜನ ಕಾನ್ಸಂಟ್ರೇಟ್ ಮಾಡಬೇಕು ಪಂಚ್ಗೆ. ಸೊ ಹಾಗಾಗಿ ಅಲ್ಲಿ ಆಡಂಬರದ ಚಿತ್ರೀಕರಣ ಇರಲ್ಲ. ಬಟ್ ಏನು ಅಂದ್ರೆ ಟೆಕ್ನಿಕಲಿಗಿಂತ ಹೆಚ್ಚಾಗಿ ಬರವಣಿಗೆಗೆ ತುಂಬಾ ಒತ್ತು ಕೊಡ್ಬೇಕಾಗುತ್ತೆ. ಸೊ ಇನ್ನು ಈ ಚಿತ್ರದಲ್ಲಿ 3 ತಲೆಮಾರನ್ನು ನೋಡ್ಬೋದು ನಾವು. ಅಂದರೆ ಸೃಜನ್ ಸರ್ ಅವರ ಫ್ಯಾಮಿಲಿ, ಗಿರ್ಜಾಮ್ ಆಗಿರಲಿ, ಸರ್ ಆಗಿರಲಿ, ಅವ್ರ ಮಗ ಆಗಿರಲಿ. ಸೊ ಈ 3 ಜನ ಅಂದರೆ ಒಂದು ಮನೇಲಿ ಇರ್ತಾರೆ ಅಂತ ಹೇಳಿದ್ರೆ ಒಂಥರ ಫನ್ ಇರುತ್ತೆ. ಬಟ್ ಆದರೆ ಶೂಟಿಂಗ್ ಸೆಟ್ಟಲ್ಲಿ ಯಾವ ರೀತಿಯಾಗಿರ್ತದೆ? ಶೂಟಿಂಗ್ ಸೆಟ್ ಅಲ್ಲಿ ಎವ್ರಿಬಡಿ ವರ್ ವೆರಿ ಪ್ರೊಫೆಷನಲ್, ವೆಲ್ ಬಿಹೇವ್ಡ್. ಅಮ್ಮನೂ ಅಷ್ಟೇ, ಅಂದ್ರೆ ಇವರು ಅಷ್ಟೇ ಒಂದ್ ಸ್ವಲ್ಪ ಏನಂತಾರೆ ಲಿನಿಯನ್ಸಿ ತಗೋಣ, ಅಮ್ಮ ಹಿಂಗ್ ಮಾಡಮ್ಮ ಅಂತ ಹೇಳಿದ್ದಾರೆ. ಬಟ್ ಸುಕೃತನೂ ಅಷ್ಟೇ, ಫಸ್ಟ್ ಟೈಮ್ ಅವ್ನ ಆಕ್ಟ್ ಮಾಡ್ತಾ ಇರೋದು. ಎಲ್ಲೂ ಹೊಸಬನ್ ತರ ಆಗ್ಲಿ ಅಥವಾ ಎಲ್ಲೂ ಏನಂತಾರೆ ಡೈಲಾಗ್ ಹೇಳಕ್ಕೆ ಒದ್ದಾಡೋದಾಗ್ಲಿ ಅವೆಲ್ಲ ಏನಿಲ್ಲ, ವೆರಿ ಸ್ಮೂತ್. ಸೊ ಅದನ್ನೇ ಹೇಳೋದು, ಅವ್ರ ಜೀನ್ಸ್ ಅಲ್ಲೇ ಬಂದಿದೆ ಅದು ಅಂತ. ಸೊ ವೆರಿ ಸ್ಮೂತ್ ಆಕ್ಟಿಂಗ್ ಮಾಡಿದಾನೆ ಫಸ್ಟ್ ಟೈಮ್ಗೆನೆ. ಅಂಡ್ ಗಿರಿಜಮ್ಮ ಅಂತ ಅವ್ರ ಆಕ್ಟಿಂಗ್ ಕೇಳಂಗೆ ಇಲ್ಲ. ಅಂಡ್ ಸೃಜಾ ಅವರು ಆಕ್ಟಿಂಗ್ ಪ್ಲಸ್ ಡಿರೆಕ್ಷನ್ ಎರಡೂನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಂದರೆ ಡೈರೆಕ್ಷನ್ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಸರ್. ನಿಮಗೆ ಒಂದು ಸಿನಿಮಾನ ಮಾಡ್ತೀರಿ ಅಂತ ಹೇಳಿದ್ರೆ ಆ್ಯಕ್ಟ್ ಪ್ಲಸ್ ಡೈರೆಕ್ಟ್ ಮಾಡೋದು ಅಂತ ಹೇಳಿದ್ರೆ ಇನ್ನೂ ಒಂದು ಚಾಲೆಂಜಿಂಗ್ ಟಾಸ್ಕ್. ಬಟ್ ಈ ಚಾಲೆಂಜಸ್ಗಳನ್ನು ನೀವು ತಗೊಂತಾ ಇರ್ತೀರಾ ಅಂತ ಹೇಳಿದ್ರೆ ಇವಾಗ ಯಾವ್ದು ಈಸಿ ಅಂತ ಅನ್ಸುತ್ತೆ? ಡೈರೆಕ್ಷನ್ ಯಾವುದು ಈಸಿ? ನಥಿಂಗ್ ಇಸ್ ಈಸಿ. ಹೌ ಕ್ಯಾನ್ ಎನಿಥಿಂಗ್ ಬಿ ಈಸಿ? ಸೊ ಸಿ, ಇಟ್ ಇಸ್ ವೆರಿ ವೆರಿ ಎವಿಡೆಂಟ್ ದಟ್ ಡೈರೆಕ್ಟರ್ ಕ್ಯಾಪ್ ಹಾಕೊಳ್ಳೋದು ತುಂಬಾ ದೊಡ್ಡ ಜವಾಬ್ದಾರಿ. ಆಕ್ಟಿಂಗ್ ಅಂದ್ರೆ ಆಕ್ಟಿಂಗ್ ಮುಗಿಸ್ಬಿಟ್ಟು ಡಬ್ಬಿಂಗ್ ಮುಗಿಸಿದ್ರೆ ನಮ್ ಕೆಲಸ ಮುಗೀತು. ಇಲ್ಲಿ ಎಡಿಟಿಂಗು, ಡಬ್ಬಿಂಗು, ಆಮೇಲೆ ನಮ್ಮ ಅಲ್ಲಿರುವಂತಹ ಗ್ರಾಫಿಕ್ಸ್ಗಳು, ಅದ್ಭುತವಾದಂತಹ ಒಂದು ಸಿಚುವೇಶನ್ಗಳು, ಅದನ್ನೆಲ್ಲ ಹ್ಯಾಂಡಲ್ ಮಾಡೋದು, ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಚಾಲೆಂಜಿಂಗ್. ಅಂಡ್ ಮಾಡಿದೀವಿ. ಒಂದು ಹಂತಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಅನ್ಕೊಂಡಿದ್ದು ಅಷ್ಟನ್ನು ನಾವು ಫುಲ್ಫಿಲ್ ಮಾಡ್ಕೊಂಡಿದೀವಿ. ಅಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಈ ಗ್ರಾಫಿಕ್ಸು, CG ಇದೆಲ್ಲ ಹೆಂಗೆ ಅಂದ್ರೆ ನಮ್ಮ ರಿಯಾಲಿಟಿ ಶೋ ಅಲ್ಲಿ ಫಸ್ಟ್ ಸೆಟ್ ತೋರಿಸ್ದಂಗೆ. ಸೆಟ್ ತೋರಿಸೋದು 2 ನಿಮಿಷ, ಅದಾದ್ಮೇಲೆ ಯು ಗೆಟ್ ಯೂಸ್ ಟು ಇಟ್. ಅದ್ರಲ್ಲಿ ಬರೋ ತುಂಬಿಸುವಂತ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಫಾರ್ ದಟ್ ಮ್ಯಾಟರ್ ನಮ್ಮ ಇದರಲ್ಲಿ ನಾನು ಫಸ್ಟ್ ಹಾಫ್ ಅಲ್ಲಿ ಆಲ್ಮೋಸ್ಟ್ ಒಂದು 15 ನಿಮಿಷ 13 ನಿಮಿಷ ನಾನು ಟ್ರಿಮ್ ಮಾಡಿದ್ದೀನಿ. ಏನಕ್ಕೆ ಅಂದ್ರೆ ಅದರಲ್ಲಿ ಕತೆಗೆ ಪೂರಕವಾಗಿರುವಂತಹ ಒಂದು ಸಿಚುವೇಶನ್ ಇಲ್ಲ ಅಂತಂದ್ರೆ ಅದನ್ನ ತೆಗಿಯೋಣ ಅಂತ. ಲೆಟ್ ಅಸ್ ಗಿವ್ ಓನ್ಲಿ ಎಂಟರ್ಟೈನ್ಮೆಂಟ್, ನಾಟ್ ಒಂಥರ ಇದನ್ನ ನನ್ನ ಡೈಲಾಗೆ ನಂದೇ ಒಂದು ಮೊನಾಲಾಗ್ ಇದೆ, ಅದು ಕತೆಗೂ ಸಂಬಂಧನೇ ಇರಲಿಲ್ಲ. ಬಟ್ ಒಂದೇ ಶಾರ್ಟ್ ಅಲ್ಲಿ ಮಾಡಿದ್ದೆ, 2-2.5 ನಿಮಿಷ ಒಂದೇ ಶಾರ್ಟ್ ಅಲ್ಲಿ ಮಾಡಿದ್ದು. ಐ ಫೆಲ್ಟ್ ಬೇಡ, ಅದು ಒಂಥರ ಪ್ರೊಜೆಕ್ಟಿಂಗ್ ಮೈಸೆಲ್ಫ್ ತರ ತೋರಿಸ್ಬಾರ್ದು, ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ಬಿಟ್ಟು ಐ ಕಂಪ್ಲೀಟ್ಲಿ ಎಡಿಟೆಡ್ ಇಟ್. ಸೊ ಈ ತರದ ವಿಚಾರಗಳೆಲ್ಲ ನಾವು ಮಾಡ್ಕೊಂಡಿದೀವಿ ಅಂಡ್ ಇಟ್ಸ್ ವರ್ಕ್ಡ್ ಔಟ್. ಓಕೆ, ಅಂಡ್ ಒಂದು ಫನ್ ರೌಂಡ್ ಮಾಡೋಣ. ಕೆಲವೊಂದು ಸೆಂಟೆನ್ಸ್ಗಳನ್ನ ಹೇಳ್ತೀನಿ, ಈ ಒಂದು ಪದ ಹೇಳ್ಬೇಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಮರದಲ್ಲಿ ಬಿಡುತ್ತೆ ಒಂದು ಹಣ್ಣು, ಗ್ರೀನ್ ಕಲರ್ ಇರುತ್ತೆ ಅಂತ ಹೇಳಿದ್ರೆ ಪಾ ಇಂದ ಶುರುವಾಗುವಂಥದ್ದು ಏನು? ಪಪ್ಪಾಯ. ಸೊ ಈ ಥರದ್ದು. ಓಕೆ, ಇಬ್ರಲ್ಲಿ ಯಾರು ಚೆನ್ನಾಗಿ ಆನ್ಸರ್ ಮಾಡ್ತೀರಾ ನೋಡೋಣ. ನೀವು ತುಂಬಾ ಜನ ಆಟ ಆಡಿಸ್ತಾ ಇದ್ರಿ. ಎಲ್ಲರಿಗೂ ಆಟ ಆಡ್ಸಿ. ಓಕೆ, ಊದೋದಕ್ಕೆ ಕೈಯಲ್ಲಿ ಇಟ್ಕೊಂತೀವಿ. ಪಿಪಿ. ಬಲೂನ್. ಅಲ್ಲ, ಪಾಯಿಂದ ಸ್ಟಾರ್ಟ್ ಆಗಬೇಕು. ಪಿಪಿ. ಪಾಯಿಂದನ ಪಿಂಕ್ ಬಲೂನ್. ಪಿಂಕ್. ಓಕೆ, ಪಾಯಿಂಟ್ಸ್ ಗೋಸ್ ಟು ಬೋತ್. ವಾಟ್ ಇಸ್ ಪಿಂಕ್ ಬಲೂನ್? ಊದೋದು ಬಲೂನ್ ಊದತ್ತಾನೆ. ಹಾ, ಓಕೆ. ನೀರ್ನ ಮೇಲೆ ಕಳಿಸುತ್ತೆ. ನೀರ್ನ ಮೇಲೆ ಬಿಸಿಲು. ಎವಾಪರೇಷನ್. ಪಿ ಇಂದ ಬೇಕಾಗಿರೋದು ಪಾಯಿಂದಾನೆ. ಎಲ್ಲ ವರ್ಡ್ ಪಾಯಿಂದಾನೆ ಬರಬೇಕು. ಎಲ್ಲ ಪಾಯಿಂದಾನೆ ಬರ್ಬೇಕಾ? ಹೌದು. ಪ್ರೆಷರ್ ಪಂಪ್. ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ? ಇಲ್ಲ, ಪೈಪು. ಮೇಲೆ ಹಾರ್ತಾನೆ ಇರುತ್ತೆ. ಪಕ್ಷಿ. ಮೇಲೆ ಹಾರ್ತಾನೆ ಇರುತ್ತೆ. ಹೌದು. ಪ್ರಾಣ ಪಕ್ಷಿ. ಓಕೆ, ನಾವು ಬರೆದ್ರೆ ರಿಸಲ್ಟ್ ಬರುತ್ತೆ. ಪೆನ್ನು. ಪರೀಕ್ಷೆ. ಬರೆದ್ರೆ ರಿಸಲ್ಟ್ ಬರುತ್ತೆ. ಟೆನ್ಷನ್ ಎಲ್ಲ ಬಿಟ್ಬಿಟ್ಟು ಆಟಕ್ಕೆ ಕಾನ್ಸಂಟ್ರೇಟ್ ಮಾಡು. ಪೆನ್ನಲ್ಲಿ ಬರೆದ್ರೆ ರಿಸಲ್ಟ್ ಬರುತ್ತೆ. ಪೆನ್ಸಿಲ್ ಆಗೋ ಬರಿಬಹುದು. ಪೆನ್ಸಿಲ್ ಅದು ಚಿಕ್ಕ ವಯಸ್ಸಲ್ಲಿ. ಓಕೆ, ತಪ್ಪು ಮಾಡಿದ್ರೆ ಅರೆಸ್ಟ್ ಮಾಡ್ತಾರೆ. ಪೊಲೀಸ್. ನೀವೇನಾದ್ರು ಹೇಳ್ತೀರಾ ಬರೋದು? ಇಲ್ಲ, ಅಷ್ಟೇ. ಪಿಂಕ್ ಕಲರ್ ಪೊಲೀಸ್ ಅಂದ್ರೆ ಪಾಪರೆಡ್ಡಿಪಾಳ್ಯ ಪೊಲೀಸ್. ಪಾಪರೆಡ್ಡಿಪಾಳ್ಯ ಪೊಲೀಸ್. ಓಕೆ, ಇದರಲ್ಲಿ ಬರೆದ್ಬಿಟ್ಟು ಬೇರೆಯವ್ರಿಗೆ ಕಳಿಸ್ತೀವಿ. ಇದರಲ್ಲೇ ಬರೆದ್ಬಿಟ್ಟು ಪತ್ರ. ಪತ್ರ. ಪ್ರೇಮ ಪತ್ರ. ವಾವ್. ಇದರಲ್ಲಿ ಚಿಕ್ಕ ವಯಸ್ಸಿಂದ ಬರಿತಾನೆ ಇರ್ತೀವಿ. ಪೆನ್ಸಿಲ್. ಚಿಕ್ಕ ವಯಸ್ಸಿಂದ ಬರಿತಾನೆ ಇರ್ತೀವಿ. ಪೇಪರ್. ಪೆನ್ಸಿಲ್ ಬಳಪ ಇಲ್ಲ. ಪುಸ್ತಕ. ಪೇಪರ್ ಇದ್ರೇನೆ ಪುಸ್ತಕ. ನಾನೇ ಕರೆಕ್ಟ್. ಹುಡುಗಿ ಹುಡುಗಂಗೆ ಕೊಡ್ತಾಳೆ ಕೈ. ಅಲ್ಲ, ಪಾಯಿಂದ ಕಟ್ಟಬೇಕು. ಪಾಪದ ಕೈ. ಪಾಪದ ಕೈ.
ಏ ಇಲ್ಲ ನೀವೇನ್ ಕೊಡ್ತೀರಾ ಹುಡುಗನಿಗೆ? ಪಪ್ಪಿ. ಪಪ್ಪಿ. ಅಮ್ಮ. Correct. ಇದೆಲ್ಲ I think ಚೆನ್ನಾಗಿ you- my God, what timing ಅಂದ್ರೆ ಏನ್ ಸ್ಪಾಂಟೇನಿಯಸ್. ಮಜಾ ಇರುತ್ತೆ ಈ ತರದಲ್ಲಿ. ನೈಸ್. ಅಂಡ್ ಇನ್ನ ಸರ್ ಗಿರ್ಜಮ್ಮ ಇದಾರೆ, ಮತ್ತೆ ಮಗ ಇದಾರೆ, ಮತ್ತೆ ನೀವು ಕೂಡ ಇದಾರೆ. ಅಂದ್ರೆ ಓವರ್ ಆಲ್ ಒಂದು ಫ್ಯಾಮಿಲಿ 3 ತಲೆಮಾರನ್ನು ಕೂಡ ಇದೆ, ಪ್ಲಸ್ ಅದ್ರ ಜೊತೆಗೆ ಒಂದು ದೊಡ್ಡ ಫ್ಯಾಮಿಲಿ ನಿಮ್ಮದು. ಬಟ್ ಒಬ್ಬೊಬ್ರಿಗೆ ಕನೆಕ್ಟ್ ಆಗಿರ್ತಾರೆ ಕ್ಯಾರೆಕ್ಟರ್ ವೈಸ್ ನೋಡ್ತೀವಿ ಅಂತ ಕೇಳಿದ್ರೆ ಈ ಮೂವಿನಲ್ಲಿ. ಗೋಸಿ ಇನ್ ಥಿಯೇಟರ್ ಎಲ್ಲ ಹೇಳ್ಬಿಟ್ರೆ ಹಿಂಗೆ ತುಂಬಾ ಕಷ್ಟಪಟ್ಟು ಪಿಕ್ಚರ್ ಮಾಡಿದೀವಿ, ಜನ ಹೋಗಿ ನೋಡ್ಬಿಟ್ಟು. ಅಂಡ್ ಏನ್ ಗೊತ್ತಾ, ತಲೆ ಕೆಡಿಸ್ಕೊಳ್ಳೋಂಥ ಸಿನಿಮಾ ಅಲ್ಲ, ನಾನು ಮಾಡಿರೋ ಸಿನಿಮಾನೇ ಎಂಟರ್ಟೈನ್ಮೆಂಟ್ಗೋಸ್ಕರ. ಆಮೇಲೆ ಅದ್ರದ್ದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀನಿ. ಸೊ ಅದೆಲ್ಲ ನೋಡಿದಾಗ ನಿಮ್ಗೆ ಒಂದು ಫೀಲ್ ಗುಡ್ ಬರುತ್ತೆ. ವೆನ್ ಯು ಸಿ ದ ಸಿನಿಮಾ, ಟೈಮ್ ವೆಲ್ ಸ್ಪೆಂಟ್, ಅದಷ್ಟೇ ಬೇಕಾಗಿರೋದು. ಇನ್ನ ಬ್ಯಾಂಕ್ ದರೋಡೆ ಮತ್ತೆ ಮನಿ ಹೈಸ್ಟ್ ಅಂತ ಕೇಳ ಬಂದ್ರೆ ಇವಾಗ ತುಂಬಾನೇ ಜನ ಜಾಸ್ತಿ ರಿಲೇಟ್ ಮಾಡ್ಕೊಂತಾರೆ. ಅಂದ್ರೆ ಕಳ್ತನ, ದರೋಡೆ ಇದೆಲ್ಲದನ್ನು ಇರುತ್ತೆ ಅಂಡ್ ಜೊತೆಗೆ ಫನ್. ಸೊ ಈ ತರದ ಒಂದು ಎಲಿಮೆಂಟ್ಸ್ ಈ ತರದ ಜಾನ್ರನ ನಾವು ನೋಡಿರ್ಲಿಲ್ಲ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಬಟ್ ಆದ್ರೆ ಇದು ಒಂಥರ ಸ್ಟೀರಿಯೋ ಟೈಪ್ ನ ಬ್ರೇಕ್ ಮಾಡ್ದಂಗೆ ನೀವು ಆಗ್ಲೇ ಹೇಳ್ದಂಗೆ. ಬಟ್ ನಿಮಗೆ ಪರ್ಸನಲ್ ಆಗಿ ಮೂವಿ ನೋಡಿದ್ದೀರಾ ಅಂತ ಹೇಳಿದ್ರೆ ಎಷ್ಟು ಫನ್ ಕೊಟ್ಟಿದೆ ನಿಮಗೆ? ಇನ್ ಕೇಸ್ ಇನ್ನೊಂದೇನು ಗೊತ್ತಾ ಬ್ರದರ್, ಹೇಳ್ತೀನಿ, ಸಾರಿ ಕಟಿಂಗ್. ನನ್ನ ಕರಿಯರ್ ಅಲ್ಲಿ ಸರಿಸುಮಾರು ಒಂದು ಹತ್ರ ಇಫ್ ಐ ಆಮ್ ನಾಟ್ ರಾಂಗ್ 1,000 ಸಿನಿಮಾ ಪ್ರಮೋಟ್ ಮಾಡಿರ್ಬೋದು. ಮಜಾ ಟಾಕೀಸಲ್ಲೇ 650ಕ್ಕೂ 700ಕ್ಕೂ ಸಿನಿಮಾಗಳು ಪ್ರಮೋಟ್ ಮಾಡಿ, ಬೇರೆ ಬೇರೆ ಶೋ ಎಲ್ಲ ಲೆಕ್ಕ ಹಾಕೊಂಡ್ರೆ ಸರಿಸುಮಾರು 1,000 ಸಿನಿಮಾಗಳು ಪ್ರಮೋಟ್ ಮಾಡಿದ್ದೀನಿ. ಎಲ್ಲರೂ ಹೇಳೋದು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ. ನಾನು ಹೇಳ್ತಾ ಇದ್ದೀನಿ ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ಜನ ಹೇಳಿ. ನಾನು ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ಬಿಕಾಸ್ ಎವ್ರಿ ಟೈಮ್ ಯಾರೇ ಆಗ್ಲಿ, ಎಂತ ದೊಡ್ಡ ಸಿನಿಮಾ ಆಗ್ಲಿ, ಚಿಕ್ಕ ಸಿನಿಮಾ ಆಗ್ಲಿ, ಹೊಸಬ್ರಾಗ್ಲಿ ಹಳಬ್ರಾಗ್ಲಿ, ಸಿನಿಮಾ ಮಾಡೋದೇ ಗೆಲ್ಲಿ ಅಂತ, ಯಾರು ಸೋಲ್ಬೇಕು ಅಂತ ಮಾಡಲ್ಲ. ಸೊ ಹಾಗಾಗಿ ನೀವು ನನ್ನನ್ನು ಕೇಳಿದ್ರಿ, ಸೇಮ್ ಕ್ವಶನ್ ನನ್ನನ್ನು ಕೇಳಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತಂದ್ರೆ, ನಮ್ಗೆ ಖಂಡಿತ ಚೆನ್ನಾಗಿದೆ ಅಂತಾನೆ ಅನ್ಸೋದು. ಎಂತ ಕಳಪೆ ಸಿನಿಮಾ ಇದ್ರೂ ಅವ್ರು ಮಾಡಿರೋರಿಗೆ ಅದು ತುಂಬಾ ಚೆನ್ನಾಗಿದೆ ಅಂತಾನೆ ಅನ್ಸೋದು. ಎಂತ ಅದ್ಭುತವಾದಂತ ಸಿನಿಮಾನು ಅವ್ರಿಗೆ ಚೆನ್ನಾಗಿದೆ ಅಂತಾನೆ ಅನ್ಸೋದು. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಫಾರ್ ಸಿನಿಮಾ ಮೇಕರ್ಸ್, ನಾನು ಹೇಳೋದೇನಂದ್ರೆ ಇದು ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಲ್ಲ. ಇದು ಒಂದು ಏನಂತಾರೆ, ತಲೆ ಕೆಡಿಸ್ಕೊಂಡು ಇದೇನಾಯ್ತು ಅಂತ ಯೋಚನೆ ಮಾಡೋ ಸಿನಿಮಾ ಅಲ್ಲ. ಸುಮ್ಮನೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು, ಅವಾಗ ತಾನೇ ಹುಟ್ಟಿರೋ ಮಗುವಿಂದ ಹಿಡಿದು 100 ವರ್ಷದಲ್ಲಿ 120 ವರ್ಷ ಇರೋರು ಇದ್ರೂ ಕೂತ್ಕೊಂಡು ನಗಾಡ್ಕೊಂಡ್ ಬರೋ ಸಿನಿಮಾ ಅಷ್ಟೇ. ದಟ್ಸ್ ಆಲ್ ಇಸ್ ದ ಆನ್ಸರ್. ಏನಕ್ಕೆ ಅದು ತುಂಬಾ ಕ್ಲೀಶೆಡ್ ಆಗ್ಬಿಡುತ್ತೆ. ಹೇಗಿದೆ ಅಂದ್ರೆ, ನಮ್ ಪಿಕ್ಚರ್ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ, ಯಾರಾದ್ರೂ ಹೇಳ್ತಾರ ಡಬ್ಬಾ ತರ ಮಾಡಿದೀವಿ. ಜನ ಬರ್ಬೇಕು. ಸೊ ದಟ್ಸ್ ವಾಟ್ ಇಸ್ ದ ಹೋಲ್ ಥಿಂಗ್. GST ಇಸ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಬ್ರದರ್. ನೀವು ಸಿನಿಮಾ ನೋಡಿದಾಗ ನಾನ್ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ, ಸಿನಿಮಾ ಹೇಗೆ ಅನಿಸ್ತು ಅಂತ, ಯು ಗಿವ್ ದ ಫೀಡ್ಬ್ಯಾಕ್. ಟ್ರೈಲರ್ ನಲ್ಲಿ ಕೆಲವೊಂದು ಅಂಶಗಳನ್ನ ನೋಡ್ತೀವಿ ಅಂತ ಕೇಳಿದ್ರೆ, ಅಂದ್ರೆ ಜೀವನ ಬೇಸತ್ತು ಹೋಗ್ಬಿಟ್ಟು ಬೇಡ ನಾನು ಜೀವನನೇ ಬೇಡ ಅಂತ ಹೇಳಿ ಹೋಗ್ತಾ ಇರ್ತೀರಾ. ಅದ್ರಲ್ಲೂ ಕೂಡ ಏನು ವರ್ಕೌಟ್ ಆಗ್ತಾ ಇರೋದಿಲ್ಲ. ಮೇಲೆ ಹೋಗ್ಬೇಕು ಅಂತ ಕೇಳಿದ್ರು ಪ್ರಾಣ ಪಕ್ಷಿ ಹೋಗಲ್ಲ. RCB ಅಲ್ಲಿ ಚೆನ್ನೈ ಪ್ಲೇಯರ್ ಯಾರು ಅಂತ ಹೇಳಿ ಅದೊಂದು ಗೆಟಪ್ ಇದೆ. ಸೊ ಇದೆಲ್ಲದನ್ನು ಕೂಡ ಒಂಥರ ಫನ್ ಕ್ರಿಯೇಟ್ ಮಾಡುತ್ತೆ. ಪ್ಲಸ್ ಅದ್ರ ಜೊತೆಗೆ ಬೇರೆ ಬೇರೆ ಕಮರ್ಷಿಯಲ್ ಎಲಿಮೆಂಟ್ಸ್ ನಾನು ನೋಡ್ತೀವಿ ಅಂತ ಹೇಳಿ. ಯಾವ ತರದ ಕಮರ್ಷಿಯಲ್ ಎಲಿಮೆಂಟ್? ಓಕೆ, ನಾನು ಇವಾಗ ನಿಮ್ಗೆ ಇಂಟರ್ವ್ಯೂ ಮಾಡ್ತೀನಿ. ಟ್ರೈಲರ್ ನೋಡಿದ್ರಲ್ಲ, ಟ್ರೈಲರ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು? ಈ ಸಿನಿಮಾ ಬಗ್ಗೆ ಏನ್ ಅನ್ಸುತ್ತೆ? ನೀವು ಒಂದು ವಾರಕ್ಕೆ ಮಿನಿಮಮ್ ಅಂದ್ರೆ 8 ಸಿನಿಮಾ ಬಗ್ಗೆ ನೀವು ಇಂಟರ್ವ್ಯೂ ಮಾಡ್ತೀರಾ. GST ಟ್ರೈಲರ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು? GST ಟ್ರೈಲರ್ ನೋಡಿದಾಗ ಒಂದ್ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಇದೆ ಅಂತ ಅನಿಸ್ತು. ಅಂಡ್ ಈ ಬ್ಯಾಂಕ್ ದರೋಡೆ ಪ್ಲಸ್ ಕಾಮಿಡಿ ಯಾರನ್ನು ಮಾಡಿರಲಿಲ್ಲ, ತುಂಬಾ ಸೀರಿಯಸ್ ಆಗಿರ್ತದೆ. ಬಟ್ ಇದರಲ್ಲಿ ಕಾಮಿಡಿ ಇದೆ, ಏನಿರ್ಬೋದು ಅನ್ನೋದು, ಮತ್ತೆ ಜೀವನದಲ್ಲಿ ದುಡ್ಡಿಲ್ಲ ಅಂತ ಕೇಳಿದ್ರೆ ಏನಾಗ್ಬೋದು ಅನ್ನೋದನ್ನ ಈ ಒಂದು ಮೂವಿ ಕಳ್ಸಿಕೊಡುತ್ತೆ ಅನ್ನೋದನ್ನು ಕೂಡ ಇರ್ಬೋದು ಅನ್ನೋ ತರ ನನ್ಗೆ ಅನಿಸ್ತು. ಇಷ್ಟು ಡಿಕೋಡ್ ಮಾಡಿದ್ದೀನಿ. ಉತ್ತರ ಇಲ್ಲಿದೆ. ಓಕೆ, ಇದಿಷ್ಟೇ ನಮ್ಮ ಸಿನಿಮಾ. ಓಕೆ, ಮಟಾಶಿಂದ ಹಿಡಿದು GST ವರ್ಗು ಜೀವನದಲ್ಲಿ ಚೇಂಜಸ್ ಗಳಾಗಿರುತ್ತೆ ಅಂಡ್ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಬಂದಿರುತ್ತೆ. ಹೇಗ್ ನೋಡ್ತೀರಾ? ಐ ಮೀನ್ ಐ ಟೇಕ್ ಇಟ್ ಹೆಂಗ್ ಬರುತ್ತೋ ಹಂಗೆ. ಎವ್ರಿಥಿಂಗ್ ಇಸ್ ಅ ಲರ್ನಿಂಗ್ ಲೆಸನ್. ಒಂದು ಸಿನಿಮಾ ಚೆನ್ನಾಗ್ ಆಗ್ಬೋದು, ಇನ್ನೊಂದು ಸಿನಿಮಾ ಚೆನ್ನಾಗ್ ಆಗ್ದೇನೆ ಇರ್ಬೋದು. ಅಂಡ್ ಇಡೀ ಪ್ರತಿಯೊಂದು ತಂಡನೂ ಡಿಫ್ರೆಂಟ್ ಇರುತ್ತೆ. ಸೊ ಪ್ರತಿಯೊಂದು ತಂಡದಿಂದನೂ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಇರುತ್ತೆ. ಬಟ್ GST ಅಂತ ಬಂದಾಗ ಇಟ್ ವಾಸ್ ತುಂಬಾನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ಇವ್ರದ್ದು ಜನರೇಷನ್ಸ್ ಇಂದ ಬಂದಿರೋಂತ ಒಂದು ಫ್ಯಾಮಿಲಿ, ಸಿನಿಮಾ ಫ್ಯಾಮಿಲಿ. ಸೊ ಈ ತರದವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು. ಸೊ ಇವ್ರ ಮನೆಗ್ ಬಂದಾಗ್ಲೇನೆ ಅದೊಂಥರ ಏನಂತಾರೆ, ಲೈಕ್ ತುಂಬಾ ಕುಟುಂಬ ಅಂತ ಅನ್ಸುತ್ತೆ. ಅದು ಅಲ್ಲದೆ ಎಲ್ಲಾ ಆರ್ಟಿಸ್ಟ್ಸ್ ಆಗ್ಲಿ ಇವ್ರ ಮೇಲೆ ಇಟ್ಟಿರೋ ಪ್ರೀತಿ, ಇವ್ರ ಫ್ಯಾಮಿಲಿ ಮೇಲೆ ಇಟ್ಟಿರೋ ಪ್ರೀತಿಯಲ್ಲಿ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಎಲ್ಲೂ ಯಾರು ಬಂದವ್ರು ಯಾರು ನಾನು ಆರ್ಟಿಸ್ಟ್ ನಾನು ಹಂಗೆ ಅಂತ, ಎವ್ರಿಬಡಿ ವರ್ ಸೋ ಏನಂತಾರೆ ಫ್ರೆಂಡ್ಲಿ ಅಂಡ್ ವೆರಿ ಕ್ಯಾಶುಯಲ್. ಎಲ್ಲೂ ಆತರ ನಾನು ದೊಡ್ಡ ಆರ್ಟಿಸ್ಟ್ ಅನ್ನೋದು ಯಾರು ಎಲ್ಲೂ ತೋರಿಸಿಲ್ಲ. ಅಷ್ಟು ಫ್ರೆಂಡ್ಲಿನೆಸ್ ಇತ್ತು. ಸೊ ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್. ಇನ್ನ ಸರ್, ಲೋಕೇಶ್ ಪ್ರೊಡಕ್ಷನ್ ನ ಬೆಳೆಸಬೇಕು ಅಂತ ಹೇಳಿ ನೀವು ತುಂಬಾ ವರ್ಷಗಳಿಂದ ಶ್ರಮ ಮತ್ತೆ ಒಂದು ಹಾರ್ಡ್ ವರ್ಕ್ ನ ಹಾಕ್ತಾನೆ ಇದ್ದೀರಾ ಸರ್. ಬಟ್ ಆ ಒಂದು ಪ್ರೊಡಕ್ಷನ್ ನ ನೀವು ಯಾವ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಹೇಳಿ ಆಸೆ ಇದೆ ನಿಮ್ಗೆ?
ನೋ ಗೋಲ್ ಸೆಟ್. ಐ ವಾಂಟ್ ಟು ಟೇಕ್ ಇಟ್ ಬೈ ದ ಪ್ರಾಜೆಕ್ಟ್. ಏನಾಗುತ್ತೆ ಅಂದ್ರೆ ಅತಿ ಆಸೆ ಗತಿ ಕೇಡು ಅಂತಾರೆ. ಆಮೇಲೆ ಇನ್ನೊಂದೇನಂದ್ರೆ ಒಂದು ಟಾರ್ಗೆಟ್ ಹಾಕೊಂಡ್ಬಿಟ್ಟು ನಾನು ಅಲ್ಲಿಗೆ ರೀಚ್ ಆಗ್ಬೇಕು ಅಂದ್ರೆ ನಾನು ಪ್ರೈಮರಿಲಿ ಮಾಡೋಂಥ ಕೆಲಸದ ಬಗ್ಗೆ ನಾನು ಇಂಪಾರ್ಟೆನ್ಸ್ ಕೊಡೋಕ್ಕಾಗಲ್ಲ. ಸೊ ಮಾಡ್ಕೊಂಡು ಹೋಗೋಣ, ಭಗವಂತ ಇದ್ದಾನೆ. ಆಮೇಲೆ ಭಗವಂತ ಒಂದು ಬರ್ದು ಕಳ್ಸಿರ್ತಾನಲ್ಲ, ಅದಕ್ಕೆ ನಮ್ಮ ಶ್ರಮ ಅಷ್ಟೇ ಇಂಪಾರ್ಟೆಂಟ್ ಬೇಕಾಗಿರೋದು, ಆಸೆ ಅಲ್ಲ. ನಾವು ಹಂಗ್ ಮಾಡ್ಬೇಕು ಅಂದ್ರೆ ನೀವು ಕೆಲಸ ಮಾಡ್ತಾ ಹೋದ್ರೆ ನಿಜವಾಗ್ಲೂ ಎಲ್ಲಿ ತಲುಪಿಸ್ಬೇಕು ಭಗವಂತನಿಗೆ ಗೊತ್ತು. ಸೊ ಹಿ ವಿಲ್ ಗೈಡ್ ಅಸ್. ಸೊ 2 ಆಪ್ಷನ್ ಕೊಡ್ತೀನಿ ನಿಮಗೆ. ನೀವು ಸೃಜನ್ ಸರ್ಗೆ ಒಂದು ಪಿಕಪ್ ಲೈನ್ಸ್ಗಳನ್ನ ಹೇಳಿ ಇಂಪ್ರೆಸ್ ಮಾಡಬೇಕು. ಪಿಕಪ್ ಲೈನ್ ಚೆನ್ನಾಗಿದೆ. ನೀವು ಅವ್ರನ್ನ ರೋಸ್ಟ್ ಮಾಡ್ಬೇಕು. ಅದು ಉಲ್ಟಾ ಆದ್ರೂ ಮಾಡ್ಬೇಕು ತಾನೆ. ನೀವು ರೋಸ್ಟ್ ಮಾಡ್ತೀರಾ? ಚಾನ್ಸ್ ಇಲ್ಲ ಬಿಡಿ. ಅಲ್ಲ ಬಿಡ್ತೀರಾ ನೀವು ಆಮೇಲೆ? You want to take the risk? I don't mind. ನೋಡೋಣ. ನೋಡಿ ಹೇಳಿ. ಗಾಳಿ, ಗಿಡ, ಮರ, GST ಅದು ಅವ್ರಿಗೆ ಎಲ್ಲ ಚೆನ್ನಾಗಿ ಗೊತ್ತಿರೋದು. ಉಲ್ಟಾ ಹೇಳಂಗಿಲ್ಲ, ಅವ್ರು ಉಲ್ಟಾ ಹೇಳ್ತಾರೆ. ನಾನು ರಿಜೆಕ್ಟ್ ಮಾಡ್ತಾರೆ ಅವರು. ರಿಜೆಕ್ಟಿಂಗ್ ಯು. ಓಕೆ, ಆಯ್ತು. ಇದು ಅವ್ರಿಗೆ ಎನಿಥಿಂಗ್ ಚೀಸಿ ಹೇಳ್ಚಲ್ಲ, ಮುಂದಕ್ಕೆ ಹೋಗ್ಲಾ? ನಿಮ್ಮಪ್ಪ ಟೆರರಿಸ್ಟ್ ಆಗಿದ್ರ? ನನ್ನನ್ ಕೇಳ್ತಾ ಇದ್ಯಾ? ಯಾಕೆ ಗೊತ್ತಿಲ್ಲ ನಮ್ಮ ಅಪ್ಪನ ಬಗ್ಗೆ? ಆರ್ಟಿಸ್ಟ್ ಅಂತ ಗೊತ್ತಿಲ್ಲ, ಟೆರರಿಸ್ಟ್ ಅಂತ. ಇಂತ ಟಾಕಿಂಗ್ ಬಾಂಬ್ ನ ಕೊಟ್ಟಿದಾರ ನಮ್ಗೆ ಅಂತ. ನಿಮ್ಮಪ್ಪ ಟೆರರಿಸ್ಟ್ ಆಗಿದ್ರಾ? ನಿಮ್ಮಪ್ಪ ಟೆರರಿಸ್ಟ್ ಆಗಿದ್ರಾ? ಯಾಕೆ ನಮ್ಮಪ್ಪನೂ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿಲ್ಲ, ಹೇಳು ಪರವಾಗಿಲ್ಲ. ಟೆರರಿಸ್ಟ್ ಆಗಿದ್ರೆ ಗೊತ್ತಿಲ್ಲ ನನಗೆ. ಇಲ್ಲ. ಹೌದಾ? ಆಗ ಕೇಳು. ಇಷ್ಟನಾ ಒಂದೇ ಲೈನಾ? ಇನ್ನೊಂದ್ ಯಾವ್ದ ಹೇಳ್ಕೊಡ್ರಿ ಯಾರಾದ್ರೂ. ಹೇಳ್ಕೊಡ್ರಿ. ಏನ್ ಹೆಣ್ಮಕ್ಳು ಗುರುತು ನಮ್ಗೆ ಹೇಳ್ತಾರೆ. ನಾನ್ ಯಾರಿಗೂ ಪಿಕಪ್ ಲೈನ್ ಹೇಳಿಲ್ಲ. ನನ್ಗೆ ಎಷ್ಟು ಜನ ಹೇಳಿದಾರೆ ಗೊತ್ತಾ? ಕಾಲೇಜ್ ಟೈಮ್ ಇಂದ ಹೇಳಿದಾರೆ. ಯಾವ್ದು ಒಂದ್ ಹೇಳು. ನಾನ್ ಯಾಕೆ ಹೇಳಿ? ಇನ್ನೊಂದು ಐಡಿಯಾ ಕೊಡ್ರಿ ಯಾರಾದ್ರೂ. ಹೇಳು. ಯಾರು ಹೇಳ್ಬೇಡಿ, ಮನೆ ದೇವ್ರ ಮೇಲೆ ನಾನೇ. ಯಾರು ಅಯ್ಯೋ, ನೀನ್ ಹೇಳು. ಆಯ್ತು, ಲಿಪ್ಸ್ಟಿಕ್ ತಗೊಳ್ಳಿ. ಲಿಪ್ಸ್ಟಿಕ್. ಏನ್ ಲಿಪ್ಸ್ಟಿಕ್? ನೀನೇನಾದ್ರು ಲಿಪ್ಸ್ಟಿಕ್ ಅಂದ್ರೆ ಯಾಕೆ ದಿನಾಗ್ಲೂ ನಾನು ತುಟಿಗೆ ಹಚ್ಕೊಂತೀನಿ. ನೀನಾದ್ರೂ ಲಿಪ್ಸ್ಟಿಕ್ ಯಾಕೆ ದಿನ ನಾನು ತುಟಿಗೆ ಹಚ್ಕೋತೀನಿ? ವ್ಯಾಸ್ಲಿನ್ ಹಚ್ಕೋತೀರಿ, ಲಿಪ್ಸ್ಟಿಕ್ ಹಾಕ್ಬೇಕು? ಲಿಪ್ಸ್ಟಿಕ್ ಬೇಕಾ? ಲೈಫ್ ಕಲರ್ಫುಲ್ ಆಗಿರ್ಬೇಕು, ಸೊ ಲಿಪ್ಸ್ಟಿಕ್. ಅಂದ್ರೆ ದಿನಕ್ಕೊಂದೊಂದು ಕಲರ್ ನಿಂಗೆ ಹೇಳ್ದೆ ಬೇಡ ಅಂತ. ಅಯ್ಯೋ ರಾಮ. ಎಸ್. ಸೊ ಸರ್, ಮೀಮ್ಸ್ಗಳನ್ನ ನೋಡ್ತಾ ಇರ್ತೀರಾ? ಡೈಲಿ ಮೀಮ್ಸ್ಗಳು ಅಥವಾ ಟ್ರೋಲ್ಸ್ಗಳು ನೋಡ್ತಾನೆ ಇರ್ತೀರಾ? ಅಂಡ್ ಕೆಲವೊಂದು ಚಿಕ್ಕದು ತುಂಬಾ ಫನ್ ಕೊಡ್ತಾ ಇರುತ್ತೆ, ತುಂಬಾ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಅಂಡ್ ಆ ತರದ ಮೀಮ್ಸ್ಗಳನ್ನ ನೀವೊಂದು ಮ್ಯಾಮ್ ಒಂದು ಹೇಳ್ತಾ ಹೋಗ್ಬೇಕಾಗುತ್ತೆ. ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ಅಂದ್ರೆ ಹೆಂಗೆ ಮೀಮ್ಸ್? ಈಗ ಸದ್ಯಕ್ಕೆ ಚಮೇಲಿದ್ ಯಾವ್ದೋ ಮೀಮ್ಸ್ ನೋಡ್ತಾ ಇದ್ವಿ. ಅಥವಾ ಟ್ರೋಲ್ಸ್ಗಳನ್ನೇ ಜನರಲ್ ಆಗಿ ಇವಾಗ ಜನರಲ್ ಟ್ರೋಲ್ಸ್ ಸರ್ದನೇ ಫೇಮಸ್ ಆಗಿದೆ. ಕಂಗ್ರಾಚುಲೇಷನ್ಸ್ ಬ್ರದರ್, ಜಾಲಿ ಜಾಲಿ. ಜಾಲಿ ಜಾಲಿ ಚೆನ್ನಾಗಿದೆ. ಜಾಲಿ ಜಾಲಿ ಫುಲ್ ಜಾಲಿ. ಆಮೇಲೆ ಇನ್ನೊಂದ್ ಯಾವ್ದದು ನೆನ್ನೆಕ್ಕೆ ಹೇಳದ್ವಲ್ಲ, ಅದ್ ಯಾವ್ದೋ ಒಂದು ಅಮುಕುಡುಮುಕು ಇದೆ. ಅಬ್ಬಬ್ಬ ಲಾಟ್ರಿ. ಲಾಟ್ರಿ. GST ಹೋಗಿ ಸಿನಿಮಾ ನೋಡಿ, ನಿಮ್ಗೆಲ್ಲ ಎಂಟರ್ಟೈನ್ಮೆಂಟ್. ಲಾಟ್ರಿ. ಇನ್ನೊಂದ್ ಯಾವ್ದದು ಅಮುಕುಡುಮುಕು ಮಾಲ್ ಡುಮಾಲ್. ಬಂದಿರ್ಬೇಕು ಅವನು. ಅವ್ರು ಬರ್ರ ಬಿಡಿ. ಊಫಿಗಳು ನಿನ್ ಫೇಲ್. ಇಲ್ಲ ಎಷ್ಟೊಂದ್ ನಾನೇ ಹೇಳಿದ್ದು. ಇನ್ನೊಬ್ರು ಅವ್ರ ಚೇಂಜ್ ಮಾಡ್ಕೊಂಡು ಹೇಳು. ಇವಾಗ ಹೇಳಿಲ್ವ ನಾನು GST ಎಂಟರ್ಟೈನ್ಮೆಂಟ್ ಹಂಗ ಆತರ ಹೇಳಿ ನೀವು ಅದನ್ನ. GST ಮೂವಿ ನೋಡಿದ್ರೆ ಅಮುಕುಡುಮುಕು ಅಮಾಲ್ ಡುಮಾಲ್. ಮೇಡಮ್ ಅವಳು ಫೇಲ್ ಬಿಟ್ಟಾಗಿ ಮುಂದಕ್ಕೆ ಹೋಗೋಣ. ಫೇಲ್ ನೀನು ಮತ್ತೆ ರೀ ಎಕ್ಸಾಮ್ ಬರಿಬೇಕು ನೀನು. ಆಯ್ತು, ನೆಕ್ಸ್ಟ್ ನಾ ಅದ್ ಹೇಳೋದಿಲ್ವಾ ಪ್ಲೀಸ್? ಬೇರೆ ಏನಾದ್ರು ಹೇಳು. ಜಾಲಿ ಇದನ್ನ ಹೇಳು. GST ಪಿಕ್ಚರ್ ನೋಡಿದ್ರೆ ಫುಲ್ ಜಾಲಿ. ಕಂಗ್ರಾಚುಲೇಷನ್ಸ್ ಬ್ರದರ್, 28th ಹೋಗಿ GST ಸಿನಿಮಾ ನೋಡಿ ಫುಲ್ ಜಾಲಿ ಲಾಟ್ರಿ. ಎಲ್ಲದನ್ನು ಒಟ್ಟಿಗೆ ಕಲ್ಸ್ಬಿಟ್ಟು ಅಷ್ಟೇ ಚಿತ್ರಾನ್ನ ಮಾಡಕ್ಬಿಟ್ಲು. GST ಅಂತ ಹೇಳಿದ್ರೆ ಅಂದ್ರೆ ತುಂಬಾನೇ ಜನ ಕೆಲವು ಸರಿ ಹೊರಗಡೆ ಹೋದಾಗ GST ಗೆ ಕಿತ್ತಾಡಿರ್ತಾರೆ. ಅಂದ್ರೆ ಯಾಕೆ ಇದಕ್ಕೆ ಜಾಸ್ತಿ GST ಹಾಕಿದ್ರ ಅಥವಾ ಸರ್ವಿಸ್ ಚಾರ್ಜಸ್ ಜಾಸ್ತಿ ಯಾಕೆ ಹಾಕಿದ್ರ ಅಂತ ಕೇಳಿ ನಿಮ್ಮ ಜೀವನದಲ್ಲಿ GST ಗೋಸ್ಕರ ಗಲಾಟೆ ಆಗಿರೋದು ಅಥವಾ GST ಗೋಸ್ಕರ ಚರ್ಚೆ ಆಗಿರೋದು? ಅವ್ರಿಗೆ ಸರ್ಟಿಫಿಕೇಟ್ ಬಂದಿದೆ. ವೆರಿ ಏನಂತಾರೆ, ನನಗೆ GST ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಂದ ಸರ್ಟಿಫಿಕೇಟ್ ಕಳಿಸಿದ್ದಾರೆ ಫಾರ್ ಪ್ರಾಂಪ್ಟ್ ಪೇಮೆಂಟ್. ಸೊ ನಾನು GST ವಿಚಾರದಲ್ಲಿ ನನ್ನ ಕಂಪ್ಲೇಂಟ್ಸ್ ಏನೂ ಇಲ್ಲ. ಆಮೇಲೆ ತುಂಬಾ ಪ್ರತಿ ತಿಂಗಳು 20ನೇ ತಾರೀಕು
ಈ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತಾರಲ್ಲ, ಆ ಥರ ಸಾಲ ಮಾಡಿ ಆದ್ರೂ ನಾನು GST ಕಟ್ಬಿಡ್ತೀನಿ. ಅದಕ್ಕೆ ಅಂತ ನನಗೆ ಸರ್ಟಿಫಿಕೇಟ್ ಬಂದಿದೆ. 2003 ಏನೋ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಪ್ರೌಡ್ ಮೂಮೆಂಟ್. ನಿಮಗೆ GST ಕಟ್ಟಕ್ಕೆ ಹೇಳಿ ಫಸ್ಟ್. ನಾನು GST ಮಾಡ್ತೀನಿ, ಸಿನಿಮಾ ಮಾಡಿದ್ದೀನಿ, GST ಕಟ್ಟಿಲ್ಲ. ಓಕೆ. ಸೊ GST ನ ನೋಡಿದಾದ್ಮೇಲೆ ಜನರಿಗೆ ಒಂದು ಟೇಕ್ ಅವೇ ಏನಿದೆ ಇರುತ್ತೆ ಅನ್ನೋದಾದ್ರೆ ನಗು 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 ಅಷ್ಟೇ ನನ್ನ ಕೆಲಸ, ಜನರನ್ನ ನಗಿಸ್ಬೇಕು ಅಂತ. ಯಾಕಂದ್ರೆ ಹಲವಾರು ರೀತಿಯಾದಂಥ ಸಿನಿಮಾಗಳಿರುತ್ತೆ. ಸೋಷಿಯಲ್ ಡ್ರಾಮಾ ಇರುತ್ತೆ, ಹಿಸ್ಟಾರಿಕಲ್ ಇರುತ್ತೆ, ಮೈಥಾಲಜಿಕಲ್ ಇರುತ್ತೆ, ಆಕ್ಷನ್ ಪಿಕ್ಚರ್ ಇರುತ್ತೆ, ರಾಮ್ ಕಾಮ್ ಇರುತ್ತೆ, ರೊಮ್ಯಾನ್ಸ್ ಇರುತ್ತೆ, ಲವ್ ಸ್ಟೋರಿ ಇರುತ್ತೆ, ಕಾಮಿಡಿ ಇರುತ್ತೆ. ನನಗೆ ಬರೋದು ಕಾಮಿಡಿ. ನನಗೆ ಜನರನ್ನ ನಗಿಸೋದ್ರಲ್ಲಿ ಬೇರೆ ರೀತಿಯಾದಂಥ ಒಂದು ಸುಖ ಸಿಗುತ್ತೆ. ವೆನ್ ಐ ಸಿ ಪೀಪಲ್ ವಿತ್ ಅ ಸ್ಮೈಲ್. ಸೊ ನನಗೆ ಅದನ್ನ ಕ್ಯಾರಿ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಆಸೆ. ಸೊ GST ಮುಖಾಂತರ ನಾನು ಏನು ಹೇಳೋದು ಕೊಟ್ಟಿದ್ದೀನಿ ಅನ್ನೋ ಒಂದು ಮೆಸೇಜ್ ಜೊತೆಗೆ ಕಂಪ್ಲೀಟಾಗಿ ನಗಿಸೋ ಅಂತ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲರೂ ನಕ್ಕರೆ ನನಗದು ಸ್ವರ್ಗ. ಸೊ ಒಂದು ಖುಷಿ ಆಗುತ್ತೆ ಈ ಒಂದು ಜೋಶ್ನ ನೋಡ್ತಾ ಇದ್ರೆ. ಅಂಡ್ ಇದನ್ನ ಟೋಟಲ್ ಆಗಿ ನಾವು ಥಿಯೇಟರ್ಸ್ ಅಲ್ಲಿ ನೋಡೋದಕ್ಕೆ ನಾವು ಕೂಡ wait. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಮ್ಮ ಪ್ರಚಾರ ಎಲ್ಲ ನಿಮ್ಗೆ ಕಾಣಿಸ್ತಾ ಇದೆಯಾ? ಅಥವಾ ಆರ್ ಯು ಹ್ಯಾಪಿ ವಿತ್ ಆರ್ ಪ್ರಮೋಷನಲ್ ಥಿಂಗ್ಸ್? ಎಸ್, ಅಂದ್ರೆ ನೀವು ಟಚ್ ಮಾಡಬೇಕಾಗಿರುವಂತ ಎಲಿಮೆಂಟ್ಸ್ ನ ಟಚ್ ಮಾಡ್ತಾ ಇದ್ರೆ. ಬಿಕಾಸ್ ಒಂದು ಕ್ರಿಯೇಟರ್ ಇಂದ ಹಿಡಿದು, ಒಂದು ಯೂಟ್ಯೂಬರ್ ಇಂದ ಹಿಡಿದು, ಒಂದು ಚಾನಲ್ ಇಂದ ಹಿಡಿದು, ಅಂದ್ರೆ ಸ್ಯಾಟಲೈಟ್ ಇಂದ ಹಿಡಿದು ಎಲ್ಲದನ್ನು ಕವರ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಬಟ್ ನಾವು ನಮ್ಮ ಕಡೆಯಿಂದ ಎಷ್ಟು ಆಗುತ್ತೋ ಅಷ್ಟು ದಯವಿಟ್ಟು ಮಾಡಿ. ಯಾಕಂದ್ರೆ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಯಾಕಂದ್ರೆ GST ಗೆದ್ದ ತಕ್ಷಣ ನಾನು GST 2.2 ಅನೌನ್ಸ್ ಮಾಡಬೇಕು ಅಂತ ಇದ್ದೀನಿ. ಅಂಡ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದಿಸ್ ಸಿನಿಮಾ. ಸೊ ಇದರ ಒಂದು ಶಕ್ತಿ, ಒಂದು ಅಂತಾರೆ ಬೆಂಬಲ ಸಿಕ್ಕರೆ ಮುಂದಕ್ಕೆ ಸಾಕ್ತಾ ಇರ್ತೀವಿ. ಸತಿ ಸುಲೋಚನೆ ಮಾಡಬೇಕಾಗಿದೆ. ದಟ್ ಇಸ್ ಅ ವೆರಿ ಬಿಗ್ ಚಾಲೆಂಜ್. ಸೊ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ GST. ಸೊ 100 ವರ್ಷಗಳ ಕಾಲ ನಮ್ಮನ್ನ ಸಾಕಿರುವಂತ ಪ್ರೇಕ್ಷಕರು ಈಗಲೂ ನಮ್ಮ ಸಿನಿಮಾಗೆ ಬೆಂಬಲ ಕೊಡ್ತಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಯಾಕಂದ್ರೆ ನಮ್ಮ ಸಿನಿಮಾದ ಇತಿಹಾಸ ನಮ್ಮ ತಾತನ ಕಡೆಯಿಂದ ತಗೊಂಡ್ರು ಇಟ್ ಇಸ್ ಮೋರ್ ದೆನ್ 100 years. 100 years 4 ತಲೆಮಾರುಗಳು ನಮ್ಮನ್ನು ಸಾಕಿದಿರಾ. ಈ ಸಿನಿಮಾ ಮುಖಾಂತರ ನಾನು ನಿಮ್ಮನ್ನು ಕೇಳೋದು, ಪ್ಲೀಸ್ ಸಪೋರ್ಟ್ GST. ಎಸ್. ಸೊ ಸೃಜನ್ ಅವರ ಸರ್ಕಾರದಲ್ಲಿ ನಿಮಗೆ GST ಕಟ್ಟಬೇಕು ಅಂತ ಹೇಳಿದ್ರೆ ಥಿಯೇಟರ್ಸ್ಗೆ ಬಂದು ನೀವು ಕಟ್ಬೋದು ಅಂತ ಹೇಳಿ ಕೇಳ್ತಾ ಇದೀವಿ. ಸೊ ಓಟ್ ಎಲ್ಲಿಗೇನೆ ಹಾಕ್ತೀವಿ ಅಂತ ಹೇಳಿ ಕೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. Thank you so ಸೋ much. ಮಚ್ ಫನ್ ಅಂಡ್ ಖುಷಿ ಆಯ್ತು. ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಸಿನಿಮಾ ನೋಡಿ, ಒಪಿನಿಯನ್ ನೀಡಿ. ಖಂಡಿತ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.